ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಬಿಟ್ಟರೆ, ತ್ಯಾಗ ಮಾಡಿದರೆ ಏನು ದುಃಖವನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಉಲ್ಕಾಮುಖ ಎಂಬಂತಹ ಒಬ್ಬ ಮಹಾರಾಜ ತನ್ನ ಪ್ರಜೆಗಳನ್ನು, ಮಕ್ಕಳನ್ನು ಹೇಗೆ ಪಾಲಿಸಬೇಕು ಅದೇ ರೀತಿಯಲ್ಲಿ ಪಾಲಿಸುತ್ತಾ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಒಂದು ದಿವಸ ಭದ್ರಶೀಲಾ ನದಿ ತೀರೆ ಸತ್ಯಸ್ಯ ವ್ರತಮಾಚರತ್. ಭದ್ರಶೀಲ ಎಂಬಂತಹ ಮಹಾನದಿಯ ತೀರಕ್ಕೆ ಹೋಗಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಭಕ್ತಿಯಿಂದ ಮಾಡ್ತಾ ಇರ್ತಾನೆ. ವ್ರತದ ಮಧ್ಯದಲ್ಲಿ ಅಲ್ಲಿ ಒಬ್ಬ ಸಾಧುರೇಕ ಸಮಾಗತಃ, ಸಾಧು ಎಂಬಂತಹ ಒಬ್ಬ ವ್ಯಾಪಾರಿ ಬರ್ತಾನೆ. ಬಂದು ತನ್ನ ಹಡಗನ್ನ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ರಾಜನನ್ನ ನಮಸ್ಕಾರ ಮಾಡಿ ಕೇಳ್ತಾನೆ, ಸ್ವಾಮಿ ಏನು ವ್ರತವನ್ನ ಮಾಡ್ತಾ ಇದ್ದೀರಿ, ಇದರ ಪ್ರಭಾವ ಏನು ಫಲ ಸಿಗ್ತದೆ ಅಂತ ಹೇಳಿ. ಆಗ ಆ ರಾಜ ಹೇಳ್ತಾನಂತೆ, ಸತ್ಯನಾರಾಯಣ ಎಂಬಂತಹ ಸ್ವಾಮಿಯ ವ್ರತವಪ್ಪ ಇದು. ಈ ವ್ರತದ ಪ್ರಭಾವದಿಂದಲೇ ನನಗೆ ಸತ್ಸಂತಾನ ಉಂಟಾಗಿದೆ. ಅದಕ್ಕೋಸ್ಕರವಾಗಿ ಈ ವ್ರತವನ್ನು ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಈ ನದಿಯ ತೀರದಲ್ಲಿ ಆಚರಿಸ್ತಾ ಇದ್ದೇನೆ ಅಂತ ಹೇಳ್ತಾನಂತೆ. ಆಗ ಆ ಸಾಧು ಎಂಬಂತಹ ವ್ಯಾಪಾರಿ ಅತ್ಯಂತ ಸಂತೋಷ ಚಿತ್ತನಾಗ್ತಾನೆ. ಯಾಕೆ? ಮಮಾಪಿ ಸಂತತರನ್ನಾಸ್ತಿ ಏತಸ್ಮಾತ್ ಜಾಯತೆ ಧ್ರುವಂ. ಎಷ್ಟೋ ವರ್ಷಗಳಿಂದ ವ್ಯಾಪಾರವನ್ನು ನಾನು ಮಾಡ್ತಾ ಇದ್ದೇನೆ, ವ್ಯಾಪಾರದಲ್ಲಿ ಯಾವ ನಷ್ಟವೂ ನನಗಾಗಲಿಲ್ಲ. ಆದರೆ ಒಂದು ಕಡೆ ದುಃಖವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಏನದು ದುಃಖ? ಮಮಾಪಿ ಸಂತತರನಾಸ್ತಿ, ನನಗೆ ಸಂತಾನವಿಲ್ಲ. ಎಷ್ಟೋ ಸಂಪತ್ತುಗಳನ್ನು ಹೊಂದಿದ್ದರೂ ಕೂಡ ಸಂತತಿ ಇಲ್ಲದೆ ಕೊರಗ್ತಾ ಇದ್ದೇನೆ, ದುಃಖದಿಂದಿದ್ದೇನೆ ನಾನು. ಹೇ ಪರಮಾತ್ಮ, ನನಗೆ ಸಂತತಿ ಆಯಿತು ಅಂತ ಆದರೆ ನಿನ್ನ ವ್ರತವನ್ನು ನಾನು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸ್ತೇನೆ, ನನಗೆ ಸಂಪತ್ತಿಗೇನೂ ಕೊರತೆ ಇಲ್ಲ ಎಂಬಂತ ಅವನಿಂದ ಆ ವ್ಯಾಪಾರಿಯು ನನಗೆ ಸಂತತಿ ಮೊದಲಾಗಲಿ, ಆಮೇಲೆ ವ್ರತವನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪಿಸಿಕೊಳ್ಳುತ್ತಾನೆ. ಹಾಗೆ ತೀರ್ಥವನ್ನ ಪ್ರಸಾದವನ್ನ ಸ್ವೀಕರಿಸಿ ತನ್ನ ಮನೆಗೆ ಬಂದು ತನ್ನ ಹೆಂಡತಿಯಂತಹ ಲೀಲಾವತಿಯ ಕೈಗೆ ತೀರ್ಥ ಪ್ರಸಾದವನ್ನು ಕೊಡ್ತಾನಂತೆ ಆ ವ್ಯಾಪಾರಿ ಸಾಧು. ಹಾಗೆ ಬಹಳಷ್ಟು ದಿವಸಗಳೇ ಹೊರಡ್ತಾ ಇದೆ. ಭಗವಂತ ಈ ದಂಪತಿಗಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಲೀಲಾವತಿಯು ಗರ್ಭಿಣಿ ಸಾ ಭವತಸ್ಯ ಸತ್ಯಪ್ರಸಾದತಃ ದಶಮೇ ಮಾಸವೇ ತಸ್ಯಾಹ ಕನ್ಯಾರತ್ನಮಜಾಯತ. ಲೀಲಾವತಿಯು ಭಗವದ್ ಅನುಗ್ರಹದಿಂದ ಗರ್ಭಿಣಿಯಾಗಿ ಒಬ್ಬ ಕನ್ಯಕಾರತ್ನಕ್ಕೆ ಜನ್ಮವನ್ನು ಕೂಡ ಕೊಡ್ತಾಳಂತೆ. ಮಗಳಿಗೆ ಹೆಸರನ್ನಿಡಬೇಕಲ್ವೇ? ಒಂದು ಶುಭ ಮುಹೂರ್ತವನ್ನ ನಿಶ್ಚಯ ಮಾಡಿ ಆ ಲೀಲಾವತಿ ಮತ್ತೆ ಅವಳ ಪತಿಯ ಅಂತ ಸಾಧು ದಂಪತಿಗಳು ಮಗಳಿಗೆ ಏನು ಹೆಸರಿಡ್ತಾರೆ? ಕಲಾವತಿ ಚೇತಿ ತನ್ನಾಮಕರಣಂ ಕೃತಂ. ಲೀಲಾವತಿ ಮಗಳಿಗೆ ಕಲಾವತಿ ಎಂಬುದಾಗಿ ನಾಮಕರಣ ಆಯಿತು. ಮಧ್ಯಾಹ್ನ ಕಾಲ ಆಗಿದೆ. ಪತಿಯನ್ನ ಲೀಲಾವತಿ ಪ್ರಶ್ನೆ ಮಾಡ್ತಾಳೆ, ಹಿಂದೊಮ್ಮೆ ನಾವು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ, ಏನದು? ಸಂತಾನವಾದರೆ ವ್ರತವನ್ನು ಮಾಡ್ತೇವೆ ಅಂತೇಳಿ, ಆದರೆ ಇವತ್ತು ಮರೆತು ಬಿಟ್ಟಿದ್ದೇವಲ್ವಾ, ಯಾಕೆ ಅಂತ ಕೇಳಿದಾಗ ಪತಿ ಹೇಳ್ತಾನಂತೆ, ಹೇಗಾದರೂ ಹುಟ್ಟಿದವಳು ಯಾರು? ಮಗಳಲ್ವೇ? ವಿವಾಹ ಸಮಯೇ ತಸ್ಯಾಹ ಕರಿಷ್ಯಾಮಿ ವ್ರತಂ ಪ್ರಿಯೇ. ಮದುವೆ ಸಮಯದಲ್ಲಿ ಎಷ್ಟೋ ಖರ್ಚಿದೆ, ಆ ಸಮಯದಲ್ಲಿ ಮಾಡಿದ್ರಾಯ್ತು ಬಿಡುವಂತೆ ಸಮಾಧಾನ ಪಡಿಸ್ತಾನಂತೆ. ಹಾಗೆ ಆಯಿತು. ಎರಡನೇ ಸಂಕಲ್ಪವನ್ನ ವೈಕುಂಠದಲ್ಲಿರ್ತಕ್ಕಂಥ ಪರಮಾತ್ಮ ಸ್ವೀಕರಿಸಿದ್ದಾನೆ. ವಿವಾಹ ಕಾಲ ಸನ್ನಿಹಿತವಾಗಲಿ ಎಂಬುದಾಗಿ. ಹಾಗೆ ಬಹಳಷ್ಟು ದಿವಸ ಉರುಳುತ್ತಾ ಇದೆ, ಕಳೆದು ಹೋಗ್ತಾ ಇದೆ. ಆ ಕಲಾವತಿಯು ಚಂದ್ರನ ಕರೆಯೋಪಾದಿಯಲ್ಲಿ ಬೆಳೆದು ದೊಡ್ಡವಳಾಗ್ತಾ ಇದ್ದಾಳಂತೆ. ಕಲಾವತಿಗೆ ಗುರುಕುಲದಲ್ಲಿ ಇಟ್ಟು ವಿದ್ಯಾಭ್ಯಾಸವನ್ನ ಕೊಡಿಸ್ತಾರಂತೆ. ಅತ್ಯಂತ ಬುದ್ಧಿವಂತಳಾದಂತಹ ಕಲಾವತಿಯು ಎಷ್ಟೋ ವರ್ಷಗಳ ನಂತರ ವಿದ್ಯಾಭ್ಯಾಸವನ್ನ ಕರಗತ ಮಾಡಿಕೊಂಡವಳಾಗಿ ಪುನಃ ಮನೆಗೆ ಬರ್ತಾಳಂತೆ. ತನ್ನ ಮನೆಗೆ ಬಂದಂತಹ ಮಗಳನ್ನ ಅಂದರೆ ಕಲಾವತಿಯನ್ನು ನೋಡಿದಂತಹ ತಂದೆಗೆ ಕರ್ತವ್ಯದ ನೆನಪಾಗ್ತದೆ. ಏನು ಕರ್ತವ್ಯ? ತನ್ನ ಮಗಳಿಗೆ ಅನುರೂಪದಂತಹ ವರದ ಜೊತೆಯಲ್ಲಿ ವಿವಾಹ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ಕಾಂಚನಂ ನಗರಯ್ಯಯು, ಕಾಂಚನ ಎಂಬಂತಹ ಒಂದು ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂತಹ ಶ್ರೇಷ್ಠಿಯ ಪುತ್ರನೇ ತನ್ನ ಮಗಳಿಗೆ ಅನುರೂಪದಂತಹ ವರ ಎಂಬುದಾಗಿ ತೀರ್ಮಾನಿಸ್ತಾನಂತೆ ವ್ಯಾಪಾರಿ. ಆ ವರನನ್ನ ಕರೆದುಕೊಂಡು ಬಂದಿದ್ದಾನೆ. ಕಲಾವತಿಯನ್ನ ಕರೆದು ಕೇಳ್ತಾನೆ, ತಂದೆ ಮಗಳೇ, ಇನ್ನ ವಿವಾಹ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಒಬ್ಬ ಸುಂದರನಾದಂತಹ ವಯೋಸ್ಥನಾದಂತಹ ಸದ್ಗುಣಯುಕ್ತನಾದಂತಹ ಶ್ರೀಮಂತನಾದಂತಹ ಸಜ್ಜನನಾದಂತಹ ಒಬ್ಬ ಪುತ್ರನನ್ನ ವರನನ್ನ ಕರೆದುಕೊಂಡು ಬಂದಿದ್ದೇನೆ. ನಿನ್ನ ಒಪ್ಪಿಗೆ ಇದೆ ಅಂತಾದರೆ ಶುಭ ಮುಹೂರ್ತದಲ್ಲಿ ವಿವಾಹ ಮಾಡಿ ಸಾಲಂಕೃತ ಕನ್ಯಾದಾನವನ್ನು ಮಾಡ್ತೇನೆ ನಾನು ಅಂತ ಕೇಳಿಕೊಂಡಾಗ ಕಲಾವತಿ ಒಪ್ಪಿಗೆಯನ್ನು ಸೂಚಿಸ್ತಾಳಂತೆ. ಕಲಾವತಿಯ ಒಪ್ಪಿಗೆ ಮೇರೆಗೆ ಒಂದು ಶುಭ ಮುಹೂರ್ತದಲ್ಲಿ ಕಲಾವತಿಯನ್ನ ಈ ವರನಿಗೆ ವಿವಾಹ ಮಾಡಿ ಧಾರೆ ಎರೆದು ಕೊಡ್ತಾರೆ. ಆದರೆ ವಿಸ್ಮೃತಂ ವ್ರತಮುತ್ತಮಂ, ಸಂಕಟ ಬಂದಾಗ ವೆಂಕಟರಮಣ. ಹಂಗಾಯ್ತು. ಮರೆತು ಬಿಟ್ಟಿದ್ದಾನೆ ವ್ಯಾಪಾರಿ.
ಅವತ್ತು ನಾಮಕರಣದಲ್ಲಿ ಯಾರು ನೆನಪು ಮಾಡಿದ್ಲು? ಲೀಲಾವತಿ ಹೆಂಡತಿ ಯಾರು ನೆನಪು ಮಾಡಿದ್ಲು. ಇವತ್ತು ಅವಳು ಕೂಡ ಮರೆತು ಬಿಟ್ಟಿದ್ದಾಳಂತೆ. ಅಂತಹ ಸಮಯದಲ್ಲಿ ಪರಮಾತ್ಮ ಇವರಿಗೆ ಶಾಪವನ್ನು ಕೊಡ್ತಾನೆ. ಶಾಪಂ ತಸ್ಮೈ ಪ್ರದತ್ತವಾಂ. ಏನು ಶಾಪ ಅದು? ದಾರುಣಂ ಕಠಿಣಂ ಗೇಹೆ ಮಹದ್ದುಃಖಂ ಭವಿಷ್ಯತಿ. ಕಠಿಣವಾದಂತಹ ದುಃಖ ಸಾಗರದಲ್ಲಿ ಈ ವ್ಯಾಪಾರಿಯ ಕುಟುಂಬ ತೇಲಿ ಹೋಗಲಿ ಅಂತ ಶಾಪ ಕೊಡ್ತಾನೆ. ಭಗವಂತ ಶಾಪ ಕೊಟ್ಟ ಅಂತಂದ್ರೆ ತತ್ಕ್ಷಣದಲ್ಲಿ ಪ್ರಾಪ್ತಿಯಾಯಿತು ಇವರಿಗೆ ಶಾಪದ ಫಲ. ಹಾಗೆ 4-6 ದಿವಸಗಳೇ ಕಳೆದು ಹೋಯಿತು. ಮದುವೆ ಆಗಿ ವಿವಾಹ ಆಯಿತು. ಮಾವ ಯೋಚಿಸ್ತಾ ಇದ್ದಾನೆ, ಇಷ್ಟು ದಿವಸ ನಾನೊಬ್ಬನೇ ವ್ಯಾಪಾರಕ್ಕೋಸ್ಕರವಾಗಿ ಹೋಗಬೇಕಿತ್ತು, ಇನ್ನು ಮುಂದೆ ನನ್ನ ಅಳಿಯನು ಸಿಕ್ಕನಲ್ವಾ ಅಂತ ಹೇಳಿ ವ್ಯಾಪಾರಕ್ಕೆ ಹಡಗಿನಲ್ಲಿ ರತ್ನಾದಿಗಳನ್ನು ತುಂಬಿಸಿಕೊಂಡು ಬೇರೊಂದು ರಾಜ್ಯಕ್ಕೆ ಒಂದು ದಿವಸ ಬರ್ತಾನೆ. ಮಾವ ಮತ್ತೆ ಅಳಿಯ ಸೇವಕರ ಒಟ್ಟಿಗೆ. ಆ ದಿವಸ ಪರಮಾತ್ಮ ಯೋಚಿಸ್ತಾನೆ, ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಇದೇ ತಕ್ಕದಂತ ಸಮಯ ಅಂತೇಳಿ ಆ ರಾಜ್ಯದ ಅರಮನೆಯಲ್ಲಿ ಇಬ್ಬರು ಮಾಯಾ ಕಳ್ಳರನ್ನ ಬಿಟ್ಟು ಕಳ್ಳತನ ಮಾಡಿಸ್ತಾನೆ. ಆ ಕಳ್ಳರಾದರೂ ರಾಜಭಕ್ತದಿಂದ ಹಣವನ್ನು ಲೂಟಿ ಮಾಡಿಕೊಂಡು ಓಡಿಬಿಡ್ತಾರೆ. ರಾಜನು ಆಜ್ಞೆ ಮಾಡಿದ್ದಾನೆ. ಏನು ಆಜ್ಞೆ ಇದು? ಕಳ್ಳರು ಎಲ್ಲೇ ಇದ್ದರೂ ಸರಿ ಹುಡುಕಿಕೊಂಡು ಬಂದು ಕಠಿಣವಾದಂತಹ ಶಿಕ್ಷೆಯನ್ನು ಅವರಿಗೆ ಕೊಡಿ ಅಂತೇಳಿ. ರಾಜಾಜ್ಞೆ ಅಂತಂದ್ರೆ ಮೀರುವಂತಿಲ್ಲ. ರಾಜಭಟರು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಹುಡುಕ್ತಾರಂತೆ. ಕಳ್ಳರು ಕಾಣಿಸ್ತಾರೆ. ಹೇಗೆ ಕಾಣಿಸ್ಯಾರು? ಮಾಯಾ ಕಳ್ಳರಲ್ಲಿವರು. ಆದರೆ ಹುಡುಕೊಂಡು ಬರಲೇಬೇಕು, ರಾಜಾಜ್ಞೆ ಇದು. ನೋಡಿದರೆ ಮಹಾನದಿ ಹರಿದಂತೆ ಕಾಣಿಸ್ತಾ ಇದೆ. ನದಿ ಹತ್ತಿರ ಹೋಗುವಷ್ಟರಲ್ಲಿ ರಾಜದ್ರವ್ಯದ ಹಣ ಅಲ್ಲಿ ಮಾಯೆಯ ರೂಪದಲ್ಲಿ ಕಂಡು ಬರ್ತಾ ಇದೆ ರಾಜಭಟರಿಗೆ. ಸ್ವಲ್ಪ ದೂರದಲ್ಲಿ ನೋಡ್ತಾರೆ, ಇಬ್ಬರು ಸ್ನಾನವನ್ನು ಮಾಡ್ತಾ ಇದ್ದಾರೆ. ರಾಜದ್ರವ್ಯದ ಹಣ ಇಲ್ಲಿದೆ, ಇಬ್ಬರು ಸ್ನಾನವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವರೇ ಕಳ್ಳರು ಅಂತೇಳಿ ಅವರನ್ನು ಹಗ್ಗಗಳಿಂದ ಕಟ್ಟಿದ್ದಾರೆ. ನೋಡಿದರೆ ಇವರು ಕಳ್ಳರಲ್ಲ, ಈ ವ್ಯಾಪಾರಿಗಳು, ಮಾವ ಮತ್ತೆ ಅಳಿಯ. ಅವ್ರು ಹೇಳ್ತಾ ಇದ್ದಾರಂತೆ, ನಮ್ಮನ್ನು ಯಾಕೆ ಬಂಧಿಸ್ತಾ ಇದ್ದೀರಾ? ನಾವು ವ್ಯಾಪಾರಿಗಳು ಅಂತ ಹೇಳಿದ್ರೆ ಕೈಸ್ತಯೋರ್ ವಚಃ. ಬೇರೊಂದು ರಾಜ್ಯಕ್ಕೆ ಹೋಗಿದ್ರು ಅವರು. ಇವರ ಮಾತು ಭಾಷೆ ಹೇಳುವಂಥದ್ದು ಯಾರಿಗೂ ಅರ್ಥವಾಗ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ಇಬ್ಬರು ವ್ಯಾಪಾರಿಗಳನ್ನ ಹಗ್ಗಗಳಿಂದ ಕಟ್ಟಿ ಆ ರಾಜನ ಎದುರಿಗೆ ತಂದು ನಿಲ್ಲಿಸ್ತಾರಂತೆ ರಾಜಭಟರು. ರಾಜನು ಆಜ್ಞೆ ಮಾಡಿದ್ದಾನೆ, ಈ ಕಳ್ಳರನ್ನ ಕತ್ತಲಿರುವಂತಹ ಕಾರಾಗರದಲ್ಲಿ ತಳ್ಳಿ ಹಾಕಿ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಹಾಗೆ ನಡೆಸಿದ್ದಾರಂತೆ. ಕಠಿಣವಾದಂತಹ ಶಿಕ್ಷೆಯಲ್ಲಿದ್ದಾರೆ ಈ ವ್ಯಾಪಾರಿಗಳು. ಎಷ್ಟೋ ದಿವಸಗಳೇ ಕಳೆದು ಹೋಯಿತು. ವ್ಯಾಪಾರಕ್ಕೋಸ್ಕರವಾಗಿ ಹೋದವರು ಬಂದೇ ಇಲ್ಲ. ಪತಿಯಿಂದರು ಇತ್ತ ಕಡೆ ಮನೆಯಲ್ಲಿರುವಂತಹ ದ್ರವ್ಯಗಳನ್ನು ಕಳ್ಳರು ಅಪಹರಣ ಮಾಡಿಕೊಂಡು ಹೋಗ್ತಾರೆ ಭಗವಂತನ ಶಾಪದಿಂದ. ಶ್ರೀಮಂತಿಕೆಯ ವೈಭವದಲ್ಲಿರತಕ್ಕಂತಹ ಸ್ತ್ರೀಯರಿಗೆ ಭಿಕ್ಷೆ ಬೇಡುವಂತಹ ಸ್ಥಿತಿ ಒದಗಿ ಬಂದ್ಬಿಡ್ತು. ಪ್ರತಿ ದಿವಸ ಕೂಡ ಭಿಕ್ಷೆಯನ್ನು ಬಿಡ್ತಾ ಇದ್ದಾರೆ. ಅದರಿಂದ ಊಟವನ್ನ ಮಾಡ್ತಾ ಇದ್ದಾರೆ. ಆ ಸ್ತ್ರೀಯರು ದುಃಖದಪ್ತರಾಗಿದ್ದಾರೆ. ಒಂದು ದಿವಸ ಕಲಾವತಿಯೊಬ್ಬರ ಮನೆಗೆ ಹೋದಾಗ ಅಲ್ಲಿ ಸತ್ಯನಾರಾಯಣನ ವ್ರತವನ್ನು ಮಾಡುವಂಥದ್ದು ಕಂಡು ಬಂತವಳಿ. ಪ್ರಸಾದವನ್ನು ಸ್ವೀಕರಿಸಿ ಪ್ರಾರ್ಥಿಸಿಕೊಂಡು ಓಡೋಡಿ ಬಂದು ತನ್ನ ತಾಯಿಯ ಕೈ ಕೊಡ್ತಾಳಂತೆ ಪ್ರಸಾದವನ್ನು. ಆಗ ನೆನಪಾಯಿತು ಲೀಲಾವತಿಗೆ. ಏನು ನೆನಪಾಯಿತು? ನಿನ್ನ ಜನ್ಮದಲ್ಲಿಯೇ ವ್ರತವನ್ನು ಮಾಡ್ತೇವೆ ಅಂತ ಸಂಕಲ್ಪವನ್ನು ಮಾಡಿಕೊಂಡಿದ್ವಿ ನಾವು, ಆದರೆ ಇನ್ನೂ ವ್ರತವನ್ನು ಮಾಡಲಿಲ್ಲ. ನಮ್ಮಿಂದ ಅಪರಾಧವಾಗಿದೆ. ಪತಿಯಿಂದರು ಒಳಿಯಿಂದರು ಎಲ್ಲಿದ್ದಾರೋ, ಏನು ತಪ್ಪುಗಳನ್ನು ಮಾಡಿದ್ದಾರೋ, ಅಪರಾಧವನ್ನು ಮಾಡಿದ್ದಾರೋ ಗೊತ್ತಿಲ್ಲ ನಮಗೆ. ಆದರೆ ಹೇ ಪರಮಾತ್ಮ, ನಮ್ಮ ಕೈಯಲ್ಲಿರುವಂತಹ ಶಕ್ತಿಗನುಗುಣವಾಗಿ ನಾಳೆ ಬೆಳಿಗ್ಗೆ ನಿನ್ನ ವ್ರತವನ್ನು ಮಾಡ್ತೇನೆ. ಅಪರಾಧಂಚ ಮೇ ಭರ್ತು ಜಾಮಾತು ಕ್ಷಂತು ರಹಸಿ. ನಮ್ಮ ಪತಿಯಿಂದರ ಅಳಿಯಿಂದರ ಅಪರಾಧಗಳು ಏನೇ ಇದ್ದರೂ ಕೂಡ ಅವನ್ನ ಮನ್ನಿಸಿ ಅವರನ್ನು ಉದ್ಧರಿಸು, ನಾಳೆ ಬೆಳಿಗ್ಗೆ ಬರುವಂತೆ ಅನುಗ್ರಹಿಸುವಂತೆ ಹೇಳಿ ಪ್ರಾರ್ಥಿಸಿಕೊಳ್ಳುತ್ತಾರಂತೆ ಸ್ತ್ರೀಯರು. ರಾತ್ರಿಯಲ್ಲಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ದಿನವನ್ನು ಕಳೆದಿದ್ದಾರೆ. ನೋಡಿದರೆ ಅವತ್ತು ದಿವಸ ರಾತ್ರಿಯ ಕಾಲದಲ್ಲಿ ಭಗವಂತ ರಾಜನ ಕನಸದಲ್ಲಿ ಒಂದು ಹೇಳುತ್ತಾನೆ, ಎಲೆ ರಾಜನೇ, ನೀನು ಅಧರ್ಮವನ್ನು ಮಾಡ್ತಾ ಇದ್ದೀಯ. ಏನಿರಬಹುದು ಅಧರ್ಮ? ಯಾವ ವ್ಯಾಪಾರಿಗಳಿದ್ದರೋ ಅವರನ್ನ ಬಂಧನದಲ್ಲಿ ಇಟ್ಟಿದ್ದೀಯಾ? ಅವರು ಕಳ್ಳರಲ್ಲ. ನಾಳೆ ಬೆಳಿಗ್ಗೆ ಅವರನ್ನು ಬಿಟ್ಟುಬಿಡು. ನೋಚೇತ್ವಾಂ ನಾಶಯಿಷ್ಯಾಮಿ ಸಪ್ತಧನಾನ್ವಿತಂ. ಒಂದು ವೇಳೆ ಅವರನ್ನು ಬಿಟ್ಟಿಲ್ಲ ಅಂದರೆ ನಿನ್ನನ್ನು ನಾಶ ಮಾಡ್ತೇನೆ ಅಂತ ಹೇಳಿದಂತೆ ಕನಸಿನಲ್ಲಿ ರಾಜನಿಗೆ ಗೋಚರವಾಗ್ತದೆ. ಮರುದಿವಸ ಬೆಳಗಾದ ಮೇಲೆ ರಾಜಸಭೆಯಿಂದ ಕರೀತಾನೆ ರಾಜ. ಮಂತ್ರಿಗಳಿಂದ ಜ್ಞಾನಿಗಳಿಂದ ತೀರ್ಮಾನಿಸ್ತಾನಂತೆ ಕನಸಿನ ವೃತ್ತಾಂತ ಸತ್ಯವಾದದ್ದು ಎಂಬುದಾಗಿ. ಆ ಇಬ್ಬರು ವ್ಯಾಪಾರಿಗಳನ್ನ ಕರೆಸ್ತಾನಂತೆ. ಇಲ್ಲಿ ವ್ಯಾಪಾರಿಗಳೇ, ಭಗವಂತನ ಅವಕೃಪೆಯಿಂದ ಈ ರೀತಿಯಂತ ದುಃಖವನ್ನು ಅನುಭವಿಸಿದ್ದೀರಿ. ಇನ್ನು ಮುಂದೆ ನೀವು ಹೆದರಬೇಕಂತ ಅವಶ್ಯಕತೆ ಇಲ್ಲ. ನೀವು ಹಡಗನಲ್ಲಿ ಎಷ್ಟು ರತ್ನಾದಿಗಳಿಂದ ತಂದಿದ್ರೋ ಅದರ 2 ಪಟ್ಟು ದ್ರವ್ಯಗಳನ್ನು ನಿಮಗೆ ಅನುಗ್ರಹಿಸಿದ್ದೇನೆ. ನೀವು ಕಳ್ಳರಲ್ಲ, ನೀವು ವ್ಯಾಪಾರಿಗಳು ಸತ್ಯವಾದದ್ದು ಎಂಬುದಾಗಿ ಅಭಯಹಸ್ತವನ್ನ ಕೊಟ್ಟು ಅವರಿಗೆ ತನ್ನಂತಹ ದ್ರವ್ಯದ 2 ಪಟ್ಟು ದ್ರವ್ಯಗಳನ್ನು ಅನುಗ್ರಹಿಸಿ ಆ ರಾಜನು ವೇದಘೋಷ ಪುರಸ್ಸರವಾಗಿ ಶೌರಕ್ರಮಾದಿಗಳನ್ನೆಲ್ಲ ಮಾಡಿಸಿ ಸೇವಕರ ಒಟ್ಟಿಗೆ ಹಡಗಿನಲ್ಲಿ ಊರುಗಳಿಗೆ ಆ ವ್ಯಾಪಾರಿಗಳನ್ನ ಕಳಿಸಿಕೊಡ್ತಾನೆ ಅಂತ ಹೇಳುತ್ತಾ ಸೂತರು ಶೌನಕಾದಿ ಮಹಾಮುನಿಗಳಿಗೆ
ತೃತೀಯೋಧ್ಯಾಯವನ್ನು ಹೇಳ್ತಾರೆ. ಸತ್ಯಾಸಂತು ಯಜಮಾನಸ್ಯ ಕಾಮಾಹ. ಅಪವಿತ್ರ ಪವಿತ್ರೋ ವಾ ಸರ್ವಾರ್ಥಾಂ ಗತೋಪಿ ವಾ ಯಸ್ಪರೇ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರಶ್ರುತಿಃ. ಶ್ರೀಮತ್ಪುಂಡರೀಕಾಕ್ಷಾಯ ನಮಃ. ಶ್ರೀಲಕ್ಷ್ಮೀ ಸಹಿತ ಸತ್ಯನಾರಾಯಣಾಯ ನಮಃ. ನೈವೇದ್ಯಾರ್ಥೇ ವ್ರತಸ್ಥಾಪಿತ ನಾರಿಕೇಲಖಂಡೋಪಹಾರ ನೈವೇದ್ಯಂ